ನಾವು ದೇವರು ನಮಗೆ ಕಣ್ಣು ಕೊಟ್ಟಿದ್ದಾರೆ. ನಾವು ಅನೇಕ ಸಂಗತಿಗಳನ್ನು ನೋಡ್ತೇವೆ. ನಾವು ಮನುಷ್ಯರಾದ ಕಾರಣ ಏನು ಮಾಡ್ತೇವೆ ಅಂದರೆ, ಏನನ್ನು ನಾವು ನೋಡ್ತೇವೆ ಅದನ್ನು ನಾವು ನಂಬ್ತೇವೆ. ಆದರೆ ದೇವರು ನಮಗೆ ನಾವು ಏನು ನೋಡ್ತವೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಮುಂದೆ ನೋಡಲಿಕ್ಕೆ ಸ್ವಾಮಿ ನಮ್ಮಿಂದ ಅಪೇಕ್ಷೆ ಮಾಡ್ತಾರೆ. ಅದಕ್ಕೆ ಇವತ್ತು ನಾವು ಧ್ಯಾನ ಮಾಡ್ತಾ ಇರುವ ಸಂಗತಿ ಏನೆಂದರೆ, ಟು ಸಿ ಬಿಯಾಂಡ್. ನಮ್ಮ ಆಲೋಚನೆಗಿಂತ, ನಾವು ನಮ್ಮ ಇಮ್ಯಾಜಿನೇಷನ್ಸ್ಗಿಂತ ಅಥವಾ ನಮ್ಮ ಲಿಮಿಟೇಷನ್ಸ್ಗಿಂತ ನಾವು ಹೆಚ್ಚಾಗಿ ನೋಡುವಂಗೆ ಸ್ವಾಮಿ ನಮ್ಮಿಂದ ಅಪೇಕ್ಷೆ ಮಾಡ್ತದೆ. ಬೈಬಲಲ್ಲಿ ಕೆಲವು ಜನರಿದ್ದಾರೆ, ಅವರ ವಿಷಯದಲ್ಲಿ ನಾವು ಇವತ್ತು ನೋಡ್ಕೊಳ್ಳೋ ಅವರು ಹೇಗೆ ಸಂದರ್ಭಗಳನ್ನು, ಹೌ ಡಿಡ್ ದೇ ಸಿ ಸಿಚುವೇಶನ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಹೌ ಡು ವಿ ಸಿ ಆ್ಯಟ್ ಥಿಂಗ್ಸ್. ಮೊದಲನೇದಾಗಿ ನಾವೊಂದು ವಾಕ್ಯ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಮಾರ್ಕನ್ಗೆ ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 8 ವರ್ಸ್ 22 ಹೀಗೆ ಹೇಳುತ್ತೆ ಅಂದರೆ, ಆ್ಯಂಡ್ he came to Bethsaida, and they bring a blind man unto him, and besought him to touch him. And he took the blind man by the hand, and led him out of the town. And when he spit on his eyes, and put his hands upon him, he asked him if he saw aught. And he looked up and said, I see men as trees walking. ಇವತ್ತು ನಾವು ಧ್ಯಾನ ಮಾಡ್ತಾ ಇರೋದು ವಾಕ್ಯ ಯಾವುದೆಂದರೆ, ಐ ಸಿ ಮೆನ್ ಆ್ಯಸ್ ಟ್ರೀಸ್ ವಾಕಿಂಗ್. ಅನೇಕ ಸಮಯದಲ್ಲಿ ನಾವು ನಮ್ಮ ಸಿಚುವೇಶನನ್ನು ನೋಡ್ತೇವೆ. ಆದರೆ ಇನ್ನೂ ಮುಂದಕ್ಕೆ ನಾವು ನೋಡಿದರೆ, ದೇವರ ದೃಷ್ಟಿಯಿಂದ ಅದನ್ನು ನೋಡಿದರೆ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನೆನಪಿಟ್ಕೊಂಡು ನಾವು ನೋಡಿದರೆ, ಥಿಂಗ್ಸ್ ವಿಲ್ ಬಿ ವೆರಿ ಡಿಫ್ರೆಂಟ್. ನಾವು ಈ ಮನುಷ್ಯ ಬ್ಲೈಂಡ್ ಮ್ಯಾನ್, ಸ್ವಾಮಿ ಅವನನ್ನು ಉಗುಳು ಹಾಕಿ ಅವನ ಕಣ್ಣನ್ನು ಮುಟ್ಟಿದಾಗ ಅವನು ಮನುಷ್ಯರನ್ನು ನೋಡಿ ಏನು ಹೇಳ್ತಾನೆ ಅಂದರೆ, ನಾನು ಮನುಷ್ಯರನ್ನು ನಾನು ನೋಡ್ತಾ ಇಲ್ಲ, ಆದರೆ ನಾನು ಆ ಮನುಷ್ಯರ ಬದಲಾಗಿ ಮರಗಳನ್ನು ನಾನು ನೋಡ್ತಾ ಇದ್ದಾನೆ. ಐ ಸಿ ದೆಮ್ ಆಸ್ ಟ್ರೀಸ್. ಹಿಸ್ ಸೈಟ್ ವಾಸ್ ನಾಟ್ ಕ್ಲಿಯರ್. ಇವತ್ತು ನಮ್ಮ ಸೈಟ್ ನೋಡಲಿಕ್ಕೆ ಅಂದರೆ ನಮ್ಮ ದೃಷ್ಟಿ ನೋಡಲಿಕ್ಕೆ ಕ್ಲಿಯರ್ ಇದ್ದರೂ ಸಹ ಅದರ ಹಿಂದಕ್ಕೆ ಏನಿದೆ ಅಂತ ನಾವು ವಾಕ್ಯದಿಂದ ಧ್ಯಾನ ಮಾಡುವ. ಅದಕ್ಕಿಂತ ಮುಂಚಿದಾಗಿ ನಾವು ಪ್ರಾರ್ಥನೆ ಮಾಡುವ. ಸ್ವಾಮಿ, ಇವತ್ತು ನನ್ನ ಸಂದರ್ಭಗಳನ್ನು, ನಾನು ಹೋಗ್ತಾ ಇರುವ ಸಂಗತಿಗಳನ್ನು, ನನ್ನ ಜೀವಿತದಲ್ಲಿ ಆಗ್ತಾ ಹೋಗ್ತಾ ಇರುವ ಎಲ್ಲ ಸಿಚುವೇಶನನ್ನು ಸ್ವಾಮಿ ನಾನು ಹೇಗೆ ದೃಷ್ಟಿಸ್ತಾ ಇದ್ದಾನೆ, ನನಗೆ ಕೃಪೆ ಕೊಡು ಅಂತ ಈ ವಾಕ್ಯ ಮೂಲಕ ನನ್ನ ಹತ್ರ ಮಾತಾಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸಮಯ ನಮಗೆ ಕೊಟ್ಟಿದ್ದೀರಿ, ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ನಾವು ಇಷ್ಟೊಂದು ವಾಕ್ಯ ಕೇಳ್ತಾ ಇದ್ದೇವೆ, ಇಷ್ಟೊಂದು ಸಂಗತಿಗಳು ನಾವು ಕಲಿತಾ ಇದ್ದೇವೆ. ಇದು ಒಂದೇ ಪುಸ್ತಕ ಸ್ವಾಮಿ, ಎಷ್ಟೋ ಸೇವಕರು ಎಷ್ಟೋ ವರ್ಷಗಳಿಂದ ಇದರ ವಿಷಯದಲ್ಲಿ ಮಾತಾಡ್ತಾನೇ ಇದೆ, ಆದರೆ ರಹಸ್ಯಗಳು ಹೊರಗೆ ಬರ್ತಾನೇ ಇದೆ, ನಮ್ಮ ಜೀವನ ಇದರ ಮೂಲಕ ಕಟ್ತಾನೇ ಇದೆ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ವಾಕ್ಯವನ್ನು ಕೇಳಿ ನಮ್ಮ ಜೀವನವನ್ನು ಅದರ ಮೇಲೆ ಕಟ್ಟುವ ಕಾರಣ ಸ್ವಾಮಿ, ಗಾಳಿ ಬರುತ್ತೆ, ಬಿರುಗಾಳಿ ಬರುತ್ತೆ, ಮಳೆ ಬರುತ್ತೆ, ಆದರೆ ನಾವು ನಿಲ್ಲಲಿಕ್ಕೆ ಕಾರಣವೇ ನಿಮ್ಮ ವಾಕ್ಯ. ಇವತ್ತು ಸಹ ನಿಮ್ಮ ವಾಕ್ಯ ಸ್ವಾಮಿ ನಮ್ಮ ಕಣ್ಣುಗಳನ್ನು ತೆರೀಲಿ, ವಾಕ್ಯ ಇವತ್ತು ಫಲ ಕೊಡಲಿ ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯಾದ ದೇವರೇ, ಆಮೀನ್. ಪ್ರಿಯ ಸಹೋದರ ಸಹೋದರಿ, ನಾನು ಹೇಳಿದಂಗೆ ನಾವು ನೋಡುವ ದೃಷ್ಟಿ, ಟು ಸಿ ಬಿಯಾಂಡ್. ದೇವರು ಏನೇ ಒಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ಆಗ್ತಾ ಇದ್ದರೆ, ವಾಟ್ ಗಾಡ್ ಹ್ಯಾಸ್ ಆ್ಯಂಡ್ ವಾಟ್ ಶುಡ್ ಬಿ ಆರ್ ಇನ್ಸೈಟ್ ವೆನ್ ವಿ ಸಿ ಥಿಂಗ್ಸ್. ಮೊದಲನೇದಾಗಿ ನಾವು ದೇವರ ವಾಕ್ಯವನ್ನು ನಾವು ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಮೊದಲನೇ ಅರಸ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 17 17ನೇ ಅಧ್ಯಾಯ ಮೊದಲನೇ ವಚನದಿಂದ ನಾನು ಓದ್ತೇನೆ. ಆ್ಯಂಡ್ ಅಲೈಜಾ ದ ತಿಶ್ಬೈಟ್, ಹೂ ವಾಸ್ ಆಫ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಗಿಲಿಯದ್, ಆ್ಯಂಡ್ ಸೆಡ್ unto Ahab, as the Lord God of Israel liveth, before whom I stand, there shall not be a dew nor rain these years, but according to my word. ಇಲ್ಲಿ ಎಲಿಯ ಅಹಾಬ ಅರಸನ್ಗೆ ಹೇಳ್ತಾನೆ ಅಂದರೆ, ಮಳೆ ಬರಲ್ಲ, ಇದು ಮಾತು ದೇವರಿಂದ ಬಂದಿದೆ. ಇಲ್ಲಿ 3.5 ವರ್ಷ ಬರಕಾಲ ಇರುತ್ತೆ, ಇಲ್ಲಿ ಇನ್ನು ಮುಂದಕ್ಕೆ ಮಳೆನೇ ಬರಲ್ಲ ಅಂತ ಎಲಿಯ ಹೇಳ್ತಾನೆ. ಅವನ ಮಾತಿನಂತೆ, ಯಾಕೆಂದರೆ ದೇವರು ಅವನಿಗೆ ಮಾತು ಕೊಟ್ಟಿದ್ದ ಕಾರಣ ಆ ಮಾತಿನಂತೆ 3.5 ವರ್ಷ ಮಳೆ ಬರಲ್ಲ. There is no rain for
3.5 years. ಆಮೇಲೆ 3.5 ವರ್ಷ ಆದ ಮೇಲೆ ಮತ್ತು ತಿರುಗಿ ಎಲಿಯನ್ ಬಂದ ನಂತರ ಅವನೊಂದು ಮಾತನ್ನು ಹೇಳ್ತಾನೆ ಎಲಿಯನ್ಗೆ. ಅದನ್ನು ನಾವು ನೋಡ್ಕೊಳ್ಳುವ. ಲೆಟ್ಸ್ ರೀಡ್ ದ್ಯಾಟ್ ವರ್ಸ್. 18ನೇ ಅಧ್ಯಾಯ 41ನೇ ವಚನ. 1 Kings chapter 18 verse 41. 3.5 ವರ್ಷ ಆದ ಮೇಲೆ ಎಲಿಯ ಬಂದು ಆಹಾಬ್ಗೆ ಹೇಳುವ ಸಂಗತಿ ಏನೆಂದರೆ, ಆ್ಯಂಡ್ ಎಲೈಜಾ ಸೆಡ್ ಅಂಟು ಆಹಾಬ್, ಗೆಟ್ ದಿ ಅಪ್, ಈಟ್ ಆ್ಯಂಡ್ ಡ್ರಿಂಕ್, ಫಾರ್ ದೇರ್ ಈಸ್ ಅ ಸೌಂಡ್ ಆಫ್ ಅಬಂಡೆನ್ಸ್ ಆಫ್ ರೇನ್. ಪ್ರಿಯರೇ, ಮಳೆ ಇಲ್ಲ, ಇನ್ನೂ ಮಳೆ ಇಲ್ಲ, ಬರಕಾಲ ಇದೆ. ನಮ್ಮ ದೇಶದಲ್ಲಿ ಹೋದ ವರ್ಷ ಇಷ್ಟು ಒಳ್ಳೆ ನಮಗೆ ಮಳೆ ಬಂದರೂ ಸಹ ಈ ವರ್ಷ ನಮಗೆ ಸುದ್ದಿ ಏನೆಂದರೆ ನೀರು ಕಡಿಮೆ ಆಗ್ತಾ ಇದೆ. ನಮ್ಮ ಬ್ಯಾಂಗ್ಳೂರು ಸಿಟಿದಲ್ಲಿ ಗ್ರೌಂಡ್ ವಾಟರ್ ತುಂಬ ಕಲೆಗೆ ಹೋಗಿಬಿಟ್ಟಿದೆ. ನೀರಿನ ಭಾಳ ಕಷ್ಟ ನಮಗೆ ಇದೆ ಅಂತ. ಇಲ್ಲಿ ಸ್ವಲ್ಪ ಇಮ್ಯಾಜಿನ್ ಮಾಡಿರಿ, ದೆರ್ ಈಸ್ ನೋ ರೇನ್. ಓಕೆ, ಎಲ್ಲ ಕಡೆ ಬರೋಕಾಲ ಆಗಿಬಿಟ್ಟಿದೆ. ಆದರೆ ಇವಾಗ ಎಲಿಯ ಬಂದು ಅರಸನ ಆಹಾಬ್ಗೆ ಹೇಳ್ತಾನೇನೆಂದರೆ, ಇವಾಗ ರೆಡಿಯಾಗು, ನೀನು ಮಳೆಯನ್ನು ನೋಡ್ತಿ, ಬಟ್ ಮೋಡ ಬಂತ ಇಲ್ಲ, ಗುಡುಗು ಸಿಡಿಲು ಬಂತ ಇಲ್ಲ. ಆದರೆ ಯಾವ ಆಧಾರದಿಂದ ಇವ ಹೇಳ್ತಾನೆ? ಯಾಕೆಂದರೆ ಎಲಿಯನ್ನು ನೋಡುವ ಸಂಗತಿಯೇ ಬೇರೆ, ನಾವು ನೋಡುವ ಸಂಗತಿಗಳನ್ನೇ ಬೇರೆ. ನಾವು ಇವಾಗ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದಿನಗಳಲ್ಲಿ ಮೋಡ ಹಾಯ್ತಾ ಇದೆ, ಅದಕ್ಕೆ ನಾವೆಲ್ಲರೂ ಅಂದ್ಕೊಳ್ತಾ ಇದ್ದರೆ ಮಳೆ ಬರ್ಬೋದು. ನಾವು ಮೋಡವನ್ನು ನೋಡಿ ನಾವು ಪ್ರೆಡಿಕ್ಟ್ ಮಾಡ್ತೇವೇನೆಂದರೆ ಮಳೆ ಬರ್ಬೋದು. ಅಥವಾ ನಮ್ಮ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ನವರು ಅವರದು ಮೋಡಗಳನ್ನು ನೋಡಿ ನಮಗೆ ವೆದರ್ ರಿಪೋರ್ಟ್ ಕೊಡ್ತಾರೆ. ಅಂದರೆ ಮೋಡ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಆದರೆ ಇಲ್ಲಿ ವಿಚಿತ್ರ ಏನೆಂದರೆ ಮೋಡನೇ ಇಲ್ಲ. ಯೋಚನೆ ಮಾಡಿರಿ, ಮೋಡ ಇಲ್ಲದ್ರೆ ಆಕಾಶ ತಾಮ್ರದಂಗೆ ಆಗಿರಬೇಕು. ಇಟ್ ಮಸ್ಟ್ ಬಿ ಸೋ ಹಾಟ್ ಅಟ್ ದಟ್ ಟೈಮ್. ಆದರೆ ಸಹ ಇವನ್ ಈ ಮಾತನ್ನು ಹೇಳ್ತಾನೆ. ಆಮೇಲೆ ಏನು ಮಾಡ್ತಾನೆ ನೋಡಿ, 43ನೇ ವಚನಕ್ಕೆ 42ನೇ ವಚನ ಓದ್ತೇವೆ. ಸೊ ಆಹಾಬ್ ವೆಂಟ್ ಅಪ್ ಟು ಈಟ್ ಆ್ಯಂಡ್ ಟು ಡ್ರಿಂಕ್, ಆ್ಯಂಡ್ ಎಲಿಯಾ ವೆಂಟ್ ಅಪ್ ಟು ದ ಟಾಪ್ ಆಫ್ ಕಾರ್ಮಲ್, ಆ್ಯಂಡ್ he cast himself down upon the earth and put his face between his knees. ಅವನು ಪ್ರಾರ್ಥನೆ ಮಾಡುವ ಒಂದು ಪೋಸ್ಚರ್ ಇಷ್ಟೊಂದು ಬೇರೆ ರೀತಿಯಲ್ಲಿ ಆಗಿದೆ. ಆ್ಯಂಡ್ he said to his servant, go up now, look toward the sea. And he went up and looked and said, there is nothing. And he said, go again. ಇಲ್ಲಿ ಅವನು ಮೊಣಕಾಲ ಮೇಲೆ ಬಿದ್ದು, he is crying out to God. He has put his head between his knees and is looking unto God, a posture ಆಫ್ ಆಸ್ಕಿಂಗ್ ಗಾಡ್ ಟು ಡೂ ಸಮಥಿಂಗ್ ಅಂತ ಇಲ್ಲಿ ನಾವು ನೋಡಬೇಕಾದ್ರೆ ಪ್ರಾರ್ಥನೆ ಮಾಡ್ತಾನೆ. ಬಟ್ ಈಸ್ ಪ್ರೇಯಿಂಗ್ ವಿತ್ ಎನ್ ಎಕ್ಸ್ಪೆಕ್ಟೇಷನ್. ಈಸ್ ಜಸ್ಟ್ ನಾಟ್ ಪ್ರೇಯಿಂಗ್ ಜಸ್ಟ್ ಫಾರ್ ದ ಸೇಕ್ ಆಫ್ ಪ್ರೇಯಿಂಗ್. ಅವನು ಎಷ್ಟು ಒಂದು ನಂಬಿಕೆಯಿಂದ ಆಹಾಬ್ಗೆ ಹೇಳ್ತಾನೆ ಅಂದರೆ ಮಳೆ ಬರಲ್ಲ ಅಂತ ಹೇಳಿ. ಆ ದಿನದಿಂದ ಮಳೆನೇ ಕಂಡಿಲ್ಲ. ಆಮೇಲೆ ಮತ್ತೆ ತಿರುಗಿ ನಾವು ನೋಡ್ತೇವೆ, ಆಹಾಬ್ಗೆ ಬಂದು ಹೇಳ್ತಾನೆ, ಇವಾಗ ಮಳೆ ಬರುತ್ತೆ, ಮನೆಗೆ ಹೋಗು, ನೀನು ಊಟ ಮಾಡು, ನೀನು ರಿಲ್ಯಾಕ್ಸ್ ಮಾಡಂತ. ಆಹಾಬ್ಗೆ ಎಲಿಯನ ಮಾತಿನ ಮೇಲೆ ಇಷ್ಟು ನಂಬಿಕೆ ಇರುತ್ತೆ ನೋಡಿ. ಅವನ ಮನೆಗೆ ಹೋಗಿ he eats and he drinks and he knows that it's going to rain because prophet Elijah has spoken. ಆಮೇಲೆ ಅವನಷ್ಟು ಹೇಳಿ ಮಳೆ ಬರುತ್ತೆ ಅಂತ ಬಿಟ್ಟು ಕೊಟ್ಟಿಲ್ಲ. ಅವನು ಹೋಗಿ ಮೌಂಟ್ ಆಫ್ ಕಾರ್ಮಲಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವನ ಶಿಷ್ಯನಿಗೆ ಕಲಿಸ್ತಾನೆ, ಹೋಗು ನೋಡು ಮೋಡ ಬರ್ತಾ ಇದೆನಾ. ನಾವು ಮಕ್ಕಳಿಗೆ ಹೇಳ್ತೇವಲ್ಲ, ಜಸ್ಟ್ ಚೆಕ್ ವೆದರ್ ಇಟ್ಸ್ ಗೋಯಿಂಗ್ ಟು ರೇನ್, ಈಸ್ ದೇರ್ ಎನಿ ಕ್ಲೌಡ್ ಕಮ್ಮಿಂಗ್ ಅಂತ ನಾವು ಮಕ್ಕಳಿಗೆ ಹೇಳ್ತೇವೆ. ಅದೇ ರೀತಿಯಲ್ಲಿ ಇವನು ಶಿಷ್ಯನಿಗೆ ಹೇಳ್ತಾನೆ, ಹೋಗಿ ನೋಡು. ಶಿಷ್ಯ ಹೋಗಿ ನೋಡ್ತಾನೆ. ಈ ಸೇಸ್ ದ ಸ್ಕೈ ಈಸ್ ಸೋ ಕ್ಲಿಯರ್. ಅವರ ಶಿಷ್ಯರು, ಹಿಸ್ ಡಿಸೈಪಲ್ ಈಸ್ ಸೀಯಿಂಗ್ what he can see. What can he see? That the sky is clear. ನೀವು ನಾನು ಅದೇ ಸ್ಥಿತಿಯಲ್ಲಿ ಇರ್ತಿದ್ರೆ ನಮಗೆ ಎಲಿಯ ಕಲಿಸಿ ಹೋಗಿ ನೋಡ್ರಿ ಏನು ಇದೆ ಆಕಾಶದಲ್ಲಿ ಮೋಡ ಬರ್ತಾ ಇದೆನಾ. ನಾವು ಏನು ಹೇಳ್ತಿದ್ದೇವೇನೆಂದರೆ ಖಂಡಿತವಾಗಿ ಒಂದು ಪೀಸ್ ಮೋಡ ಇಲ್ಲ, ಫುಲ್ ಸ್ಕೈ ಇಸ್ ಕಂಪ್ಲೀಟ್ಲಿ ಬ್ಲೂ ಅಂತ ನಾವು ಹೇಳ್ತಿದ್ದೆವು. ಆದರೆ ಎಲಿಯ ಸಾ ಸಮಥಿಂಗ್ ಬಿಯಾಂಡ್. He knew the word of God. The Lord said it will rain. And he knew it will rain. That's why ದೇವರು ಹೇಳಿದಾರಲ್ಲ
ಮಳೆ ಬರುತ್ತೆ ಅಂತ ಸುಮ್ಮನೆ ಕೂತಿಲ್ಲ. ದೇವರು ಹೇಳಿದ್ದಾರೆ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡಿದ್ದ. ಮೊಣಕಾಲ ಮಧ್ಯದಲ್ಲಿ ಅವನ ಕಾಲುಗಳನ್ನು ಹಾಕಿ ಮೊಣಕಾಲ ಮಧ್ಯೆ ಅವನ ತಲೆಯನ್ನು ಹಾಕಿ ಅವ ಪ್ರಾರ್ಥನೆ ಮಾಡ್ತಾ ಇದ್ದ ಪ್ರಿಯರೇ. ಅಷ್ಟು ಪ್ರಾರ್ಥನೆ ಮಾಡುವಾಗ ಅವನು ಸಂಶಯ ಪಟ್ಟಿಲ್ಲ. ಹಿ ಡಿಂಟ್ ಇವನ್ ಬಾದರ್ ಆ್ಯಂಡ್ ಹಿ ಡಿಂಟ್ ಇವನ್ ಡೌಟ್. ಮೊದಲನೇ ಸರ್ತಿ ಅವನನ್ನು ಕಲಿಸಿದ, ಹಿ ಕೇಮ್ ಬ್ಯಾಕ್ ಆ್ಯಂಡ್ ಸೆಡ್ ದಟ್ ದೆರ್ ಈಸ್ ನೋ ಕ್ಲೌಡ್ ಎಟ್ ಆಲ್. 6 ಸರ್ತಿ ಅವನನ್ನು ಕಲಿಸಿದಾಗ ಹಿ ಕೇಮ್ ಬ್ಯಾಕ್ ವಿತ್ ದ ಸೇಮ್ ರಿಪ್ಲೈ. ಅವನಿಗೆ, ಆ ಶಿಷ್ಯನಿಗೆ ಬೇಜಾರಾಗಿರಬೇಕು, ಏನಪ್ಪ ನನ್ನ ಯಜಮಾನ ಹಗಲೆಲ್ಲ ಕಲಿಸ್ತಾ ಇದ್ದಾನೆ ಅಂತ. ಬಟ್ ಅವ್ರು ಹೇಳ್ತಾರಂತ ಹೇಳಿ ಹಿ ವೆಂಟ್. ಅವನ ಯಜಮಾನ ಹೇಳ್ತಾ ಇದ್ದಾನೆ, ನೋಡು ಮೋಡ ನೋಡು. ಆದರೆ ಅವನು ನೋಡ್ತಾ ಇರೋದು ದೃಷ್ಟಿ ನಿಮ್ಮದು ನಮ್ಮದು ಅಷ್ಟೇ. ಇವತ್ತು ಅನೇಕ ಸರ್ತೆ ದೇವರು ನಮಗೆ ಹೇಳ್ತಾರೆ, ನಾನು ಅದ್ಭುತ ಮಾಡ್ತಾನೆ, ಅಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡ್ತಾನೆ. ಆದರೆ ನಾವೇನು ಮಾಡ್ತವೇನೆಂದರೆ ನಮ್ಮ ಸಂದರ್ಭಗಳನ್ನು ನೋಡ್ತವೆ. ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ಅ ಕ್ಲಿಯರ್ ಸ್ಕೈ. ನನ್ನ ಸಾಲ ಇಷ್ಟು ದೊಡ್ಡದಿದೆ ಅಂದರೆ ಯಾರಿಗೂ ಇದರಿಂದ ನನಗೆ ಹೊರಗೆ ತರಲಿಕ್ಕೆ ಆಗಲ್ಲ ಅಂತ ಒಂದು ನಮ್ಮ ಆಲೋಚನೆ ಇರುತ್ತೆ ಪ್ರಿಯರೇ. ಬಟ್ ಗಾಡ್ ವಾಂಟ್ಸ್ ಅಸ್. ಇವತ್ತು ನಾವು ಏನು ಧ್ಯಾನ ಮಾಡ್ತಾ ಇದ್ದೇವೆನೆಂದರೆ, ನಾವು ನಮ್ಮ ದೃಷ್ಟಿ ಹೇಗೆ ಆಗಬೇಕೆಂದರೆ, ಮನುಷ್ಯರು ಮರಗಳು ಕಂಡಂಗೆ ನಮ್ಮ ದೃಷ್ಟಿ ಆಗಬಾರ್ದು. ನಮ್ಮ ಸೈಟ್ ಶುಡ್ ಬಿ ಎಕ್ಸ್ಟ್ರೀಮ್ಲಿ ಕ್ಲಿಯರ್. ವಿ ಶುಡ್ ಸಿ ಮೆನ್ ಆಸ್ ಮೆನ್ ಆ್ಯಂಡ್ ನಾಟ್ ಮೆನ್ ಆಸ್ ಟ್ರೀಸ್. ಯೇಸು ಸ್ವಾಮಿ ಮತ್ತೆ ಅವನ ಕಣ್ಣು ಮೇಲೆ ಕೈ ಇಟ್ಟಿದಾಗ ಹಿ ಸಾ ಇಟ್ ಕ್ಲಿಯರ್ಲಿ. ಲೆಟ್ ದ ಲಾರ್ಡ್ ಪ್ಲೇಸ್ ಹಿಸ್ ಹ್ಯಾಂಡ್ಸ್ ಅಪಾನ್ ಆರ್ ಐಸ್ ಟುಡೇ, ಅಪಾನ್ ಅವರ್ ಮೈಂಡ್ಸ್ ಟುಡೇ, ಅಪಾನ್ ಅವರ್ ಹಾರ್ಟ್ಸ್ ಟುಡೇ, ಆ್ಯಂಡ್ ಲೆಟ್ ಅಸ್ ರಿಯಲೈಸ್ ದ್ಯಾಟ್ ನಾವು ಏನು ನೋಡ್ತಾ ಇದ್ದವೋ ದ ಇಂಪಾಸಿಬಲ್ ಸಿಚುವೇಶನ್ ಕ್ಯಾನ್ ಬಿ ಪಾಸಿಬಲ್. 7ನೇ ಸರ್ತಿ ಅವತ್ತು ತಿರುಗಿ ಹೋದಾಗ ಹಿ ಕಮ್ಸ್ ಬ್ಯಾಕ್ ವಿತ್ ದ ನ್ಯೂಸ್ ಸೇಯಿಂಗ್ ದ್ಯಾಟ್ ಪಾಮ್ ಸೈಜ್. ಪ್ರಿಯರೇ, ಅಂಥ ದೊಡ್ಡ ಆಕಾಶದಲ್ಲಿ one palm size, can we consider that this palm size will cover the entire sky and it will rain? ಆದರೆ ಎಲಿಯಾ ನೋಡುವ ದೃಷ್ಟಿನೇ ಬೇರೆ. ಇವತ್ತು ನಾವು ಏನು ಧ್ಯಾನ ಮಾಡ್ತಾ ಇದ್ದೇವೆ ಅಂದರೆ, ವಾಟ್ ಡು ವಿ ಸಿ? ವಿ ಸಿ ಸಮಥಿಂಗ್, ವಿ ಶುಡ್ ಸಿ ಸಮಥಿಂಗ್ ಬಿಯಾಂಡ್. ನಮ್ಮ ದೃಷ್ಟಿ ಏನು ನೋಡುತ್ತಲ್ಲ, ಮನುಷ್ಯನ ದೃಷ್ಟಿ ಏನು ನೋಡುತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ನೋಡಬೇಕು. ಯಾಕೆಂದರೆ ನಾನು ನಂಬಿದ್ದ ದೇವರು ಅಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡುವ ದೇವರು. ವೆನ್ ಹಿ ಸೇಸ್ ಹಿ ವಿಲ್ ಡೂ ಸಮಥಿಂಗ್, ನೋ ಮ್ಯಾಟರ್ ವಾಟ್ ಇಟ್ ಈಸ್, ಹಿ ವಿಲ್ ಡೂ ಇಟ್. ಏನಾಯಿತು ಮುಂದಕ್ಕೆ ನಾವು ನೋಡ್ತೇವೆ ಅಂದರೆ, ಅಂಗೈಯಷ್ಟು ಮೋಡ ಬಂತು. 44ನೇ ವಚನ. And it came to pass on the 7th time, he said, behold, there ariseth a little cloud of the sea like a man's hand. And he said, go up, say unto Ahab, prepare thy chariot and get thee down, that the rain stop thee not. And it came to pass in the meanwhile that the heavens was black with clouds and the wind, and there was a great rain. And Ahab rode and went to Jezreel. Imagine ಮಾಡ್ರಿ, ವಾಟ್ ಡಿಡ್ ಹಿ ಸಿ? ನಾನು ಅಲ್ಲಿ ಇರ್ತಿದ್ರೆ ಇವನ್ ಹೇಗೆ ನೋಡಿದ್ದನೋ ಹಾಗೆ ನಾವು ನೋಡ್ತಿದ್ದೇವೆ. ಪ್ರಿಯರೇ, ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ, ಇವತ್ತು ನಮ್ಮ ಸಂಕಟ ಏನಿದೆ, ಇವತ್ತು ನಮ್ಮ ಅಕ್ಕಪಕ್ಕ ಆಗುವ ಸಂಗತಿ ಏನಿದೆ, ದಿಸ್ ಈಸ್ ಇಂಪಾಸಿಬಲ್ ಅಂತ ನಾವು ಹೇಳ್ತೇವೆ ಪ್ರಿಯರೇ. ನೀವು ಪ್ರಾರ್ಥನೆ ಮಾಡಿದಾಗ ದೇವರೊಂದು ಅಂಗೈಯಷ್ಟು ಮೋಡ ನಿಮಗೆ ತೋರಿಸಿದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಮೆನಿ ಅ ಟೈಮ್ಸ್ ಗಾಡ್ ಶೋಸ್ ಅಸ್ ಅ ಪಾಮ್ ಸೈಜ್ ಆಫ್ ಕ್ಲೌಡ್. ಅಂದರೆ ನಮ್ಮ ಜೀವಿತದಲ್ಲಿ ಯಾವುದಕ್ಕೋ ಒಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಯಜಮಾನರದು ಹ್ಯಾಬಿಟ್ಸ್ ಇರ್ಬೋದು, ಅಥವಾ ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿರ್ಬೋದು, ಅಥವಾ ನಮ್ಮ ಕೆಲಸದಲ್ಲಿ ನಮಗೆ ತೊಂದರೆ ಇರ್ಬೋದು, ಅಥವಾ ನಮಗೆ ನಾವು ಕೆಲಸ ಮಾಡೋ ಕಡೆ ನಮಗೆ ಪ್ರಮೋಷನ್ ಆಗ್ತಾ ಇರಲಿಕ್ಕೆಲ್ಲ, ಏನೇ ನಮ್ಮ ಸಿಚುವೇಶನ್ ಇದ್ರೂ ಸಹ ಪ್ರಿಯರೇ, ಲೋಕದಲ್ಲಿ ಜನರಿಗೆ ನಾನಾ ಥರದ ಪ್ರಾಬ್ಲಮ್ ಇದೆ. ಕೆಲವರ ಪ್ರಾಬ್ಲಮ್ಸ್ ಹೇಳಿದರೆ ವಿ ಕಾಂಟ್ ಇವನ್ ಇಮ್ಯಾಜಿನ್ ಈ ಥರದಿದೆ. ಆದರೆ ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಪ್ರಾರ್ಥನೆ ಮಾಡಿದಾಗ ಕನ್ಸಿಸ್ಟೆಂಟ್ ಪ್ರೇಯರ್ ಆಫ್ ಎಲೈಜಾ. ಅವನು ಬಿಟ್ಟು ಕೊಟ್ಟಿಲ್ಲ, ಅವನ ಬಾಯಿಂದ ಹೇಳಿದ ನಿಜ ಏನೆಂದರೆ, ಎಸ್ ಇಟ್ ವಿಲ್ ರೈನ್. ಅದು ಯಾರಿಗೆ ಹೇಳ್ತಾ ಇರೋದು? ಅರಸನಾದ ಅಹಾಬ್ಗೆ ಅವನು ಹೇಳ್ತಾ ಇರೋದಂದ್ರೆ ಮಳೆ ಬಂದೇ ಬರುತ್ತೆ ಅಂತ ಹೇಳಿದ ಮೇಲೆ ಅಷ್ಟಕ್ಕೆ ಬಿಟ್ಟು ಕೊಡದೆ ಪ್ರಾರ್ಥನೆ ಮಾಡಿ, ಅವನ ನಂಬಿಕೆ ಹೆಂಗಿತ್ತೆ ಅಂದರೆ ಇಟ್ ವಿಲ್ ರೈನ್. ಆ ನಂಬಿಕೆಯ ಕಾರಣ ಅವನ ಶಿಷ್ಯನನ್ನು ಕಲಿಸಿ ಗೋ ಚೆಕ್. ಹಿ ಡಿಂಟ್ ಗಿವ್ ಅಪ್.
ನಾವೇನು ಮಾಡ್ತೇವೆ ಅಂದರೆ ಸ್ವಲ್ಪ ದಿವಸ ಪ್ರಾರ್ಥನೆ ಮಾಡ್ತೇವೆ, ಏನೂ ಆಗಲಿಲ್ಲ ಅಂದ ತಕ್ಷಣ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ಇಲ್ಲ ಪ್ರಿಯರೇ, ಲೆಟ್ ಮಿ ಎನ್ಕರೇಜ್ ಯು, ದ ಪರ್ಸಿಸ್ಟೆಂಟ್ ಪ್ರೇಯರ್, ದ ಫರ್ವೆಂಟ್ ಪ್ರೇಯರ್ ಆಫ್ ಅ ರೈಚಸ್ ಮ್ಯಾನ್ ಅವೈಲೆತ್ ಮಚ್. ಖಂಡಿತವಾಗಿ ದೇವರ ಅದ್ಭುತ ಮಾಡೇ ಮಾಡ್ತಾರೆ. ಎಷ್ಟೋ ಸಮಯದಲ್ಲಿ ನನ್ನ ಜೀವಿತದಲ್ಲಿ ನಾನು ನೋಡಿದ್ದೇನೆ, ಸಮಥಿಂಗ್ ಹ್ಯಾಪನ್ಸ್ ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್ ಒಂದು ಪಾಮ್ ಸೈಜಿಂದ ಒಂದು ಉತ್ತರ ಬಂದಿರ್ತದೆ. ಆ ಅಂಗೈಯಷ್ಟು ಅದು ಉತ್ತರ ಬಂದದ್ದು, ಅದನ್ನು ಗಟ್ಟಿಯಾಗಿ ಇಟ್ಕೊಳ್ತಾನೆ. ಲಾರ್ಡ್, ಯು ಹ್ಯಾವ್ ಶೋಡ್ ಮೀ ದಿಸ್ ಪಾಮ್ ಸೈಜ್ ಕ್ಲೌಡ್ ಆ್ಯಂಡ್ ಐ ನೋ ದಟ್ ಮೈ ಆನ್ಸರ್ ಈಸ್ ಆನ್ ದ ವೇ. ನನ್ನ ಉತ್ತರ ಬರ್ತಾ ಇದೆ. ಆ್ಯಸ್ ಹಿ ಪ್ರೇಡ್ ಕಂಟಿನ್ಯೂಸ್ಲಿ, ಅಂಗೈಯಷ್ಟು ಮೋಡ ನೋಡಿದ ತಕ್ಷಣ ಅವನ ಆಹಾಬನ್ನು ಕಲಿಸಿ, ಅವನ ಶಿಷ್ಯನನ್ನು ಕಲಿಸಿ ಆಹಾಬ್ಗೆ ಹೇಳಲಿಕ್ಕೆ ಹೇಳ್ತಾನೇನೆಂದರೆ, ಬಿ ಪ್ರಿಪೇರ್ಡ್, ಬಿ ಪ್ರಿಪೇರ್ಡ್. ಪ್ರಿಯರೇ, ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ? ಒಂದು ಸ್ವಲ್ಪ ಮೂಮೆಂಟ್ ಕಾಣ್ತಾ ಇದೆಯಾ ನಿಮ್ಮ ಪ್ರಾರ್ಥನೆಗೆ ಉತ್ತರಕ್ಕೆ? ಗಟ್ಟಿಯಾಗಿ ಇಟ್ಕೊಳ್ರಿ. ಯಾಕೆಂದರೆ ವಿ ಡೋಂಟ್ ಸಿ ವಾಟ್ ಅದರ್ಸ್ ಸಿ, ವಿ ಸಿ ಬಿಯಾಂಡ್. ನಾವು ಏನು ಎಲ್ಲರ ಜನ ನೋಡ್ತಾರಲ್ಲ ಹಾಗೆ ನಾವು ನೋಡೋದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನೋಡ್ತೇವೆ. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ, ಅದು 2ನೇ ಅರಸನ ಪುಸ್ತಕ 6ನೇ ಅಧ್ಯಾಯದಲ್ಲಿದೆ. ಇಲ್ಲಿ ಎಲಿಷನ ಕತೆ ನಾವು ನೋಡ್ತೇವೆ. ಸಿರಿಯಾದ ಅರಸ ಇಸ್ರಾಯೇಲ್ ದೇಶದ ಅರಸನ ಮೇಲೆ ಯುದ್ಧ ಮಾಡಬೇಕಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅವನು ಏನೇ ಪ್ಲ್ಯಾನ್ ಮಾಡಿದರೂ ಸಿರಿಯಾದ ಅರಸ ಇಸ್ರಾಯೇಲ್ ದೇಶದ ಅರಸನಿಗೆ ಎಲ್ಲ ಗೊತ್ತಾಗ್ತಾ ಇತ್ತು. ಅದಕ್ಕೆ ಸಿರಿಯ ದೇಶದ ಅರಸ ಅವರ ಮುಖ್ಯ ಸೇನಾಪತಿಗಳನ್ನು ಕರೆದು ಬಿಟ್ಟು, ನಮ್ಮಲ್ಲಿ ಯಾರಿಂಥ ದ್ರೋಹಿ ಇದ್ದಾರೆ, ಯಾರು ನಾನು ಮಾಡಿದ ಪ್ರತಿಯೊಂದು ಪ್ಲ್ಯಾನನ್ನು ಹೋಗಿ ಇಸ್ರಾಯೇಲ್ ದೇಶದ ಅರಸನಿಗೆ ತಿಳಿಸ್ತಾರೆ ಅಂತ ಅವನಿಗೆ ಭಾಳ ಆಶ್ಚರ್ಯ ಆಗುತ್ತೆ. There is somebody who is going on informing every information from us to the king of Israel, because ನಾನು ಹೇಗೆ ಅಟ್ಯಾಕ್ ಮಾಡ್ತಾನೆ, ನನ್ನ ಪ್ಲ್ಯಾನ್ ಏನಿದೆ ಅದೆಲ್ಲ ಅವನಿಗೆ ಗೊತ್ತಾಗುತ್ತೆ. ಅದು ಹೇಗೆ ಅವನಿಗೆ ಗೊತ್ತಾಗುತ್ತೆ ಅಂತ ಈ ಅರಸನಿಗೆ ಒಂದು ಪ್ರಶ್ನೆ. ಆವಾಗ ಒಬ್ಬ ಉತ್ತರ ಕೊಡ್ತಾನೆ. ಅದನ್ನು ನಾವು 2ನೇ ಅರಸ 6ನೇ ಅಧ್ಯಾಯದಲ್ಲಿ ಓದ್ಕೊಳ್ಳುವ. 6ನೇ ಅಧ್ಯಾಯ 8ನೇ ವಚನ. Then the king of Syria warred against Israel and took counsel with his servants, saying, in such and such place shall be my camp. And the man of God sent unto the king of Israel, saying, beware that pass not such a place, for hither the Syrians are come down. And the king of Israel sent to the place which the man of God told him, and warned him off, and saved him there, not once, not twice. 2 ಸರ್ತಿ ಅವನನ್ನು ಉಳಿಸ್ಕೊಳ್ತಾನೆ. Therefore the heart of the king of Syria was so troubled for this thing, and he called his servants and said unto them, will he not show me which of us is for the king of Israel? And one of his servants said, none, my lord, O king, but Elisha the prophet that is in Israel telleth the king of Israel the words that thou speakest in thy bedchamber. ಇಲ್ಲಿ ಯೋಚನೆ ಮಾಡ್ರಿ ಸ್ವಲ್ಪ. ಒಬ್ಬ ಪ್ರವಾದಿ ಅಲ್ಲಿ ಇರುವ ಕಾರಣ ಆ ಅರಸನಿಗೆ, ಇಸ್ರಾಯೇಲ್ ದೇಶದ ಅರಸನಿಗೆ ಪ್ರತಿಯೊಂದು ವಿಷಯದಲ್ಲಿ ಮಾರ್ಗದರ್ಶನ. ಹಿ ವಾಸ್ ಟೆಲಿಂಗ್ ಹಿಮ್ ಆಲ್ ದ ಪ್ಲ್ಯಾನ್ಸ್ ಆಫ್ ದ ಎನಿಮಿ ಆ್ಯಂಡ್ ಕೀಪಿಂಗ್ ಹಿಸ್ ಕಿಂಗ್ ಸೇಫ್. ಆವಾಗ ಈ ಕತೆ ಗೊತ್ತಾದ ಮೇಲೆ ಆ ಸಿರಿಯಾದ ಅರಸ ಏನು ಮಾಡ್ತಾನೆ ಅಂದರೆ, ಈ ದೇವರ ಮನುಷ್ಯ ಎಲಿಷನ್ಗೆ ನಾವು ಚೆಕ್ ಮಾಡುವ ಅಂತೇಳಿ ಸ್ಪೈಸನ್ನು ಕಲಿಸ್ತಾರೆ. ಅನೇಕ ಸ್ಪೈಗಳು ಬರ್ತಾರೆ. ಆಮೇಲೆ ಏನಾಗುತ್ತೆ ಅಂತ ನಾವು ಮುಂದಿನ ವಚನವನ್ನು ಓದ್ಕೊಳ್ಳುವ. 15ನೇ ವಚನ ಓದ್ಕೊಳ್ಳುವ. And when the servant of the man of God was risen early and gone forth, behold, an host compassed the city, both with horses and chariots. And his servant said unto him, alas, my master, how shall we do? And he answered, fear not, for they that be with us are more than they that be with him. ಆ ಅರಸ ಏನು ಮಾಡಿದೆ ಅಂದರೆ, ಅವನು ಅನೇಕ ಜನರನ್ನು ಕಲಿಸಿ, ಸೇನಾವನ್ನು ಕಲಿಸಿ, ರಥಗಳನ್ನು ಕಲಿಸಿ, ಕುದುರೆಯನ್ನು ಕಲಿಸಿ, ಯಾರು ಈ ಮನುಷ್ಯ, ಹೂ ಇಸ್ ದಿಸ್ ಮ್ಯಾನ್ ಹೂ ಗೆಟ್ಸ್ ಟು ನೋ ಆಲ್ ಮೈ ಸೀಕ್ರೆಟ್ಸ್ ಅಂತ ಅವನನ್ನು ಸ್ಪೈ ಮಾಡಲಿಕ್ಕೆ ಕಲಿಸಿದರೆ, ಈ ಎಲಿಷನ್ ಒಬ್ಬ ಶಿಷ್ಯ ಬೆಳಿಗ್ಗೆ ಎದ್ದು ನೋಡ್ತಾನೆ, ಅವರಿರುವ ಸ್ಥಳದಲ್ಲಿ ಸುತ್ತಲೂ ಎಲ್ಲ ಕಡೆ ರಥಗಳು ನಿಲ್ತಿದೆ, ಜನರುಗಳು ನಿಲ್ತಿದ್ದಾರೆ, ಕತ್ತಿ ಹಿಡ್ಕೊಂಡು ನಿಲ್ತಿದ್ದಾರೆ. ಅವನಿಗೆ ನೋಡಿ ಭಯ,
ನೀವು ನಾನು ಅದೇ ಸಿಟ್ಯುವೇಷನ್ನಲ್ಲಿ ಇದ್ದರೆ ನಮಗೂ ಭಯ ಆಗ್ತಿತ್ತು. ಯಾಕೆಂದರೆ ಇವರಿರೋದು ಇಬ್ಬರು, ಆದರೆ ಅವರಿರೋದು ಎಷ್ಟೋ ಜನ, ಸೋ ಮೆನಿ ಆಫ್ ದೆಮ್ ವರ್ ದೇರ್. ಬಟ್ ಇಲ್ಲಿ ಸಹ ನಾವು ನೋಡ್ತೇವೆ, ಅಲ್ಲಿ ನಾವು ಎಲಿಯನ್ ವಿಷಯ ನೋಡಿದ್ದೀವಿ, ಇಲ್ಲಿ ಎಲಿಷನ್ ವಿಷಯ ನಾವು ನೋಡ್ತೇವೆ. ಅಂದರೆ ಎಲಿಷಾ ವಾಸ್ ನಾಟ್ ಬಾದರ್ಡ್. ಇಟ್ ಡಿಂಟ್ ಬಾದರ್ ಹಿಮ್ ದಟ್ ದೇರ್ ಆರ್ ಟನ್ಸ್ ಆಫ್ ಪೀಪಲ್ ಸ್ಟ್ಯಾಂಡಿಂಗ್ ಅರೌಂಡ್. ಅವರು ಗ್ರೇಟ್ ವಾರಿಯರ್ಸ್ ಆಗಿರ್ಬೋದು, ದ ಚಾರಿಟ್ಸ್ ಮಸ್ಟ್ ಬಿ ಸೋ ಶಾರ್ಪ್ ಆ್ಯಂಡ್ ದ ಹಾರ್ಸಸ್ ಆರ್ ದೇರ್. ಇವಾಗ ಹೌ ಮಚ್, ಇಷ್ಟು ಹೊತ್ತು ಬೇಕು ಇಬ್ಬರನ್ನು ಸಾಯಿಸಲಿಕ್ಕೆ? ಅಷ್ಟು ಜನರು ಬೇಕಾ ಪ್ರಿಯರೇ? ಇಲ್ಲ. ಆದರೆ ಅವನ ಶಿಷ್ಯ ಬಂದು ಹೇಳಿಬೇಕಾದ್ರೆ ಎಲಿಷಾ ಏನು ಹೇಳ್ತಾನೆ ಅದನ್ನು ನೋಡ್ರಿ. ಅವನು ಹೇಳ್ತಾನೆ, ಫಿಯರ್ ನಾಟ್, ಫಾರ್ ದೇ ದಟ್ ಬಿ ವಿತ್ ಅಸ್ ಆರ್ ಮೋರ್ ದೆನ್ ದೇ ದಟ್ ಬಿ ವಿತ್ ದೆಮ್. ಆ್ಯಂಡ್ ಎಲಿಷಾ ಪ್ರೇಡ್ ಆ್ಯಂಡ್ ಸೆಡ್, ಲಾರ್ಡ್, ಐ ಪ್ರೇ thee, open his eyes that he may see. And the Lord opened the eyes of the young man, and he saw, and behold, the mountains were full of horses and chariots of fire round about ಎಲಿಷಾ. ಹಾಲೆಲೂಯಾ. ಇವತ್ತು ಇದೇ ಪ್ರಾರ್ಥನೆ ನಮಗೂ ಬೇಕಾಗಿದೆ ಪ್ರಿಯರೇ, ಇದೇ ಪ್ರಾರ್ಥನೆ ನಮಗೂ ಬೇಕಾಗಿದೆ. ನಮ್ಮ ಮೆಂಟರ್ಸು, ನಮ್ಮ ಪಾಸ್ಟ್ರುಗಳು ನಮಗೆ ಪ್ರಾರ್ಥನೆ ಮಾಡಬೇಕೇನೆಂದರೆ, ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಯಾಕೆಂದರೆ ಇಲ್ಲಿ ಎಲಿಷನ ಸೇವಕನ ನೋಡಿದ ಏನೆಂದರೆ, ಅಷ್ಟು ಜನ. ಎಲಿಷಾ ಪ್ರಾರ್ಥನೆ ಹೇಳ್ತಾರೆ, ನನಗೆ ನೀನು ಚಿಂತೆ ಮಾಡಬೇಡ, ಫಿಯರ್ ನಾಟ್, ಫಾರ್ ವಿ ಹ್ಯಾವ್ ಮೋರ್ ದೆನ್ ದೇ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ನಮ್ಮ ಕಾಲು ಕಲ್ಲಿಗೆ ತಗಲದಂಗೆ ದೇವರು ತನ್ನ ದೂತರನ್ನು ನಮಗೋಸ್ಕರ ಬಿಡುಗಡೆ ಮಾಡ್ತಾರೆ. ಎಷ್ಟೋ ಸರ್ತೆ ಆಕ್ಸಿಡೆಂಟ್ ಆಗಬೇಕಿತ್ತು, ಆದರೆ ಆಗಿಲ್ಲ. ಯಾಕೆ ಗೊತ್ತಾ? ದೇರ್ ಆರ್ ಏಂಜಲ್ಸ್ ಅರೌಂಡ್ ಅಸ್. ಏನಾಯ್ತು, ಇವನ ಕಣ್ಣುಗಳು ತೆರೆಯಲ್ಪಡಲಿ ಅಂತ ಹೇಳಿದಾಗ, ಅವನ ಕಣ್ಣುಗಳು ತೆಗೆದಾಗ ಹಿ ವಾಸ್ ಶಾಕ್ಡ್. ಹಿ ಕುಂಟ್ ಬಿಲೀವ್ ದಟ್ ದೇ ಹ್ಯಾಡ್ ಸೋ ಮಚ್ ಆಫ್ ಪ್ರೊಟೆಕ್ಷನ್. ಪ್ರಿಯರೇ, ಲೆಟ್ಸ್ ಸಿ ಬಿಯಾಂಡ್. ನಾವು ಏನು ನೋಡ್ತೇವಲ್ಲ, ನಮ್ಮ ದೃಷ್ಟಿದಲ್ಲಿ ನಾವೇನು ನೋಡ್ತಿದ್ದೇವೆ, ಇಷ್ಟೋ ಜನರು ಇವರಿದ್ದಾರೆ. ಆದರೆ ಎಲಿಷಾ ನೋಡಿದ್ದೇನೆಂದರೆ, ನನ್ನ ದೇವರು ನನ್ನಗೋಸ್ಕರ ಪ್ರೊಟೆಕ್ಷನ್ ಕೊಟ್ಟದು ಅದು ಎಷ್ಟೋ ಹೆಚ್ಚು. ಪ್ರಿಯರೇ, ಲೆಟ್ಸ್ ಸಿ ಬಿಯಾಂಡ್. ನಾವು ನಮ್ಮ ಈ ಸಂಗತಿಗಳಾಗೋದು ನೋಡಿ ಎಷ್ಟು ಭಯ ಪಡ್ತವೆ. ಇವತ್ತು ಪ್ರಾರ್ಥನೆ ಮಾಡುವ, ಸ್ವಾಮಿ ನನ್ನ ದೃಷ್ಟಿಯನ್ನು ಬದಲಾಯಿಸು. ನಾವು ಪ್ರಾರ್ಥನೆ ಮಾಡಿದರೆ ಹೇಗೆ ಇವನ ಸೇವಕನ ದೃಷ್ಟಿ ಬದಲಾವಣೆ ಆಯಿತು, ಅವ್ನು ನೋಡಿದನೋ ಹಾಗೆ ನಾವು ನೋಡ್ತೇವೆ.